ನಾನು ಯೋಚನೆ ಮಾಡೋದೇನು ಅಂತಂದ್ರೆ, ನನಗೂ ಹೊಸದಾಗಿದ್ದಾಗ ನನಗೊಬ್ರು ಅವಕಾಶ ಕೊಟ್ಟಾಗ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅವರೆಲ್ಲ ಎಲ್ಲಿ ಹೋಗ್ಬೇಕು ಹೊಸಬ್ರೆಲ್ಲ ಅಲ್ವಾ? ಬರೀ ಸ್ಟಾರ್ಗೆ ಸಿನಿಮಾ ಮಾಡ್ಕೊಂಡು ಇದ್ಬಿಟ್ರೆ ಹೊಸಬ್ರಿಗೆ ಯಾರು ಅವಕಾಶ ಕೊಡ್ತಾರೆ? ಅವ್ರ ಪರಿಸ್ಥಿತಿ ಏನು? ಇಂಡಸ್ಟ್ರಿ ಯಾವಾಗ ಸರ್ವೈವ್ ಆಗೋದು? ಬರೀ ಸ್ಟಾರಿಂದ ಸರ್ವೈವ್ ಆಗೋಲ್ಲ. ಸ್ಟಾರ್ ಸಿನಿಮಾ ಮಾಡೋಕೆ 2 ವರ್ಷ 3 ವರ್ಷ ಆಗುತ್ತೆ. 350 ಸಿನಿಮಾ ಬರುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಅದ್ರಲ್ಲಿ 300 ಸಿನಿಮಾ ಹೊಸಬ್ರದ್ದೇ ಬರ್ತಾ ಇರೋದು. ಸರ್ವೈವ್ ಆಗ್ತಾ ಇರೋದು ಇಂಡಸ್ಟ್ರಿ, ಸರ್ವೈವ್ ಆಗ್ತಾ ಇರೋದು ಹೊಸಬ್ರಿಂದ ಸರ್ವೈವ್ ಆಗ್ತಾ ಇರೋದು ಇಂಡಸ್ಟ್ರಿ. ಥಿಯೇಟರ್ ರನ್ ಆಗ್ತಾ ಇರೋದು, ಮಲ್ಟಿಪ್ಲೆಕ್ಸ್ಗಳು ರನ್ ಆಗ್ತಾ ಇರೋದು ಹೊಸಬ್ರಿಂದಾನೇ ಆಗ್ತಾ ಇರೋದು. ಸ್ಟಾರ್ಗಳಿಂದ ಒಂದು 3 ತಿಂಗಳಿಗೊಂದು 4 ತಿಂಗಳಿಗೊಂದು ಸ್ಟಾರ್ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸ್ಟಾರ್ ಸಿನಿಮಾ 2 ವಾರ ಇರುತ್ತೆ. ಅದಾದ್ಮೇಲೆ ಅದನ್ನ ಸಾಕ್ತಾ ಇರೋದು ಯಾರು? ಇಂಡಸ್ಟ್ರಿನ ಸಾಕ್ತಾ ಇರೋದು, ಮೀಡಿಯಾನ ಸಾಕ್ತಾ ಇರೋದು, ಥಿಯೇಟರ್ಗಳನ್ನ ಸಾಕ್ತಾ ಇರೋದು, ಈ ನ್ಯೂಸ್ ಪೇಪರ್ಗಳನ್ನ ಸಾಕ್ತಾ ಇರೋದು, ಎಲ್ಲರೂ ಸಾಕ್ತಾ ಇರೋದು ಹೊಸಬರೇ ಸಾಕ್ತಾ ಇರೋದು. ಇದು ಗಿವ್ ರೆಸ್ಪೆಕ್ಟ್ ಹೊಸಬರಿಗೆ ಅಲ್ವಾ? ಹೊಸಬ್ರಿಗೆ ಸಿನಿಮಾ ಮಾಡೋದು ತುಂಬಾ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆಲ್ಲ ಅವಕಾಶ ಕೊಟ್ಟಿರೋದು ನಿಮ್ದೇ ಸಂಸ್ಥೆ ಜಿ ಸಿನಿಮಾಸು. ಇಲ್ಲಿಯ ಪ್ರತಿಭೆಗಳನ್ನೇ ಈ ಸಿನಿಮಾದಲ್ಲಿ ನಾಯಕರಾಗಿ ಮಾಡ್ತಿದ್ದೀರಾ, ನಾಯಕರುಗಳಾಗಿ ಮಾಡ್ತಾ ಇದ್ದೀರಾ. ಸೊ ಆ ಪ್ರತಿಭೆಗಳಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ? ಅಂದ್ರೆ ಏನಾಗುತ್ತೆ ಅಂತಂದ್ರೆ ಹೊಸಬ್ರಿಗೆ ಅವಕಾಶಗಳೇ ಸಿಗಲ್ಲ. ಆಕ್ಚುಲಿ ಎಲ್ಲೋ ಸಿಕ್ಕರು ಎಲ್ಲಿ ಸಿಗುತ್ತೆ ಅಂದ್ರೆ ಒಂದು ಹೀರೋ ಪಕ್ಕದಲ್ಲೇ ಸಿಗುತ್ತೋ, ಇನ್ನೆಲ್ಲೋ ಹೀರೋ ಜೊತೆಲಿ ಓಡಾಡುವಂಥದ್ದೇನೋ ಸಿಗುತ್ತೆ. ನಾನು ಯೋಚನೆ ಮಾಡೋದೇನು ಅಂತಂದ್ರೆ, ನನಗೂ ಹೊಸದಾಗಿದ್ದಾಗ ನನಗೊಬ್ರು ಅವಕಾಶ ಕೊಟ್ಟಾಗ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅವರೆಲ್ಲ ಎಲ್ಲಿ ಹೋಗ್ಬೇಕು ಹೊಸಬ್ರೆಲ್ಲ ಅಲ್ವಾ? ಬರೀ ಸ್ಟಾರ್ಗೆ ಸಿನಿಮಾ ಮಾಡ್ಕೊಂಡು ಇದ್ಬಿಟ್ರೆ ಹೊಸಬ್ರಿಗೆ ಯಾರು ಅವಕಾಶ ಕೊಡ್ತಾರೆ? ಅವ್ರ ಪರಿಸ್ಥಿತಿ ಏನು? ಇಂಡಸ್ಟ್ರಿ ಯಾವಾಗ ಸರ್ವೈವ್ ಆಗೋದು? ಬರೀ ಸ್ಟಾರಿಂದ ಸರ್ವೈವ್ ಆಗೋಲ್ಲ. ಸ್ಟಾರ್ ಸಿನಿಮಾ ಮಾಡೋಕೆ 2 ವರ್ಷ 3 ವರ್ಷ ಆಗುತ್ತೆ. 350 ಸಿನಿಮಾ ಬರುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಅದ್ರಲ್ಲಿ 300 ಸಿನಿಮಾ ಹೊಸಬ್ರದ್ದೇ ಬರ್ತಾ ಇರೋದು. ಸರ್ವೈವ್ ಆಗ್ತಾ ಇರೋದು ಇಂಡಸ್ಟ್ರಿ, ಸರ್ವೈವ್ ಆಗ್ತಾ ಇರೋದು ಹೊಸಬ್ರಿಂದ ಸರ್ವೈವ್ ಆಗ್ತಾ ಇರೋದು ಇಂಡಸ್ಟ್ರಿ. ಥಿಯೇಟರ್ ರನ್ ಆಗ್ತಾ ಇರೋದು, ಮಲ್ಟಿಪ್ಲೆಕ್ಸ್ಗಳು ರನ್ ಆಗ್ತಾ ಇರೋದು ಹೊಸಬ್ರಿಂದಾನೇ ಆಗ್ತಾ ಇರೋದು. ಸ್ಟಾರ್ಗಳಿಂದ ಒಂದು 3 ತಿಂಗಳಿಗೊಂದು 4 ತಿಂಗಳಿಗೊಂದು ಸ್ಟಾರ್ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸ್ಟಾರ್ ಸಿನಿಮಾ 2 ವಾರ ಇರುತ್ತೆ. ಅದಾದ್ಮೇಲೆ ಅದನ್ನ ಸಾಕ್ತಾ ಇರೋದು ಯಾರು? ಇಂಡಸ್ಟ್ರಿನ ಸಾಕ್ತಾ ಇರೋದು, ಮೀಡಿಯಾನ ಸಾಕ್ತಾ ಇರೋದು, ಥಿಯೇಟರ್ಗಳನ್ನ ಸಾಕ್ತಾ ಇರೋದು, ಈ ನ್ಯೂಸ್ ಪೇಪರ್ಗಳನ್ನ ಸಾಕ್ತಾ ಇರೋದು, ಎಲ್ಲರೂ ಸಾಕ್ತಾ ಇರೋದು ಹೊಸಬರೇ ಸಾಕ್ತಾ ಇರೋದು. ಇದು ಗಿವ್ ರೆಸ್ಪೆಕ್ಟ್ ಹೊಸಬ್ರಿಗೆ ಅಲ್ವಾ? ಹೊಸಬ್ರಿಗೆ ಸಿನಿಮಾ ಮಾಡೋದು ತುಂಬಾ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆಲ್ಲ ಅವಕಾಶ ಕೊಟ್ಟಿರೋದು ನಿಮ್ದೇ ಸಂಸ್ಥೆ ಜಿ ಸಿನಿಮಾಸು. ಇಲ್ಲಿಯ ಪ್ರತಿಭೆಗಳನ್ನೇ ಈ ಸಿನಿಮಾದಲ್ಲಿ ನಾಯಕರಾಗಿ ಮಾಡ್ತಿದ್ದೀರಾ, ನಾಯಕರುಗಳಾಗಿ ಮಾಡ್ತಾ ಇದ್ದೀರಾ. ಸೊ ಆ ಪ್ರತಿಭೆಗಳಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ? ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಹೊಸಬ್ರಿಗೆ ಅವಕಾಶಗಳೇ ಸಿಗಲ್ಲ. ಆಕ್ಚುಲಿ ಎಲ್ಲೋ ಸಿಕ್ಕರು ಎಲ್ಲಿ ಸಿಗುತ್ತೆ ಅಂದ್ರೆ ಒಂದು ಹೀರೋ ಪಕ್ಕದಲ್ಲೇ ಸಿಗುತ್ತೋ, ಇನ್ನೆಲ್ಲೋ ಹೀರೋ ಜೊತೆಲಿ ಓಡಾಡುವಂಥದ್ದೇನೋ ಸಿಗುತ್ತೆ. ನಾನು ಯೋಚನೆ ಮಾಡೋದೇನು ಅಂತಂದ್ರೆ, ನನಗೂ ಹೊಸದಾಗಿದ್ದಾಗ ನನಗೊಬ್ರು ಅವಕಾಶ ಕೊಟ್ಟಾಗ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅವರೆಲ್ಲ ಎಲ್ಲಿ ಹೋಗ್ಬೇಕು ಹೊಸಬ್ರೆಲ್ಲ ಅಲ್ವಾ? ಬರೀ ಸ್ಟಾರ್ಗೆ ಸಿನಿಮಾ ಮಾಡ್ಕೊಂಡು ಇದ್ಬಿಟ್ರೆ ಹೊಸಬ್ರಿಗೆ ಯಾರು ಅವಕಾಶ ಕೊಡ್ತಾರೆ? ಅವ್ರ ಪರಿಸ್ಥಿತಿ ಏನು? ಇಂಡಸ್ಟ್ರಿ ಯಾವಾಗ ಸರ್ವೈವ್ ಆಗೋದು? ಬರೀ ಸ್ಟಾರಿಂದ ಸರ್ವೈವ್ ಆಗೋಲ್ಲ. ಸ್ಟಾರ್ ಸಿನಿಮಾ ಮಾಡೋಕೆ 2 ವರ್ಷ 3 ವರ್ಷ ಆಗುತ್ತೆ. 350 ಸಿನಿಮಾ ಬರುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಅದ್ರಲ್ಲಿ 300 ಸಿನಿಮಾ ಹೊಸಬ್ರದ್ದೇ ಬರ್ತಾ ಇರೋದು. ಸರ್ವೈವ್ ಆಗ್ತಾ ಇರೋದು ಇಂಡಸ್ಟ್ರಿ, ಸರ್ವೈವ್ ಆಗ್ತಾ ಇರೋದು ಹೊಸಬ್ರಿಂದ ಸರ್ವೈವ್ ಆಗ್ತಾ ಇರೋದು ಇಂಡಸ್ಟ್ರಿ. ಥಿಯೇಟರ್ ರನ್ ಆಗ್ತಾ ಇರೋದು, ಮಲ್ಟಿಪ್ಲೆಕ್ಸ್ಗಳು ರನ್ ಆಗ್ತಾ ಇರೋದು ಹೊಸಬ್ರಿಂದಾನೇ ಆಗ್ತಾ ಇರೋದು. ಸ್ಟಾರ್ಗಳಿಂದ ಒಂದು 3 ತಿಂಗಳಿಗೊಂದು 4 ತಿಂಗಳಿಗೊಂದು ಸ್ಟಾರ್ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸ್ಟಾರ್ ಸಿನಿಮಾ 2 ವಾರ ಇರುತ್ತೆ. ಅದಾದ್ಮೇಲೆ ಅದನ್ನ ಸಾಕ್ತಾ ಇರೋದು ಯಾರು? ಇಂಡಸ್ಟ್ರಿನ ಸಾಕ್ತಾ ಇರೋದು, ಮೀಡಿಯಾನ ಸಾಕ್ತಾ ಇರೋದು, ಥಿಯೇಟರ್ಗಳನ್ನ ಸಾಕ್ತಾ ಇರೋದು, ಈ ನ್ಯೂಸ್ ಪೇಪರ್ಗಳನ್ನ ಸಾಕ್ತಾ ಇರೋದು, ಎಲ್ಲರೂ ಸಾಕ್ತಾ ಇರೋದು ಹೊಸಬರೇ ಸಾಕ್ತಾ ಇರೋದು. ಇದು ಗಿವ್ ರೆಸ್ಪೆಕ್ಟ್ ಹೊಸಬ್ರಿಗೆ ಅಲ್ವಾ? ಹೊಸಬ್ರಿಗೆ ಸಿನಿಮಾ ಮಾಡೋದು ತುಂಬಾ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆಲ್ಲ ಅವಕಾಶ ಕೊಟ್ಟಿರೋದು ನಿಮ್ದೇ ಸಂಸ್ಥೆ ಜಿ ಸಿನಿಮಾಸು. ಇಲ್ಲಿಯ ಪ್ರತಿಭೆಗಳನ್ನೇ ಈ ಸಿನಿಮಾದಲ್ಲಿ ನಾಯಕರಾಗಿ ಮಾಡ್ತಿದ್ದೀರಾ, ನಾಯಕರುಗಳಾಗಿ ಮಾಡ್ತಾ ಇದ್ದೀರಾ. ಸೊ ಆ ಪ್ರತಿಭೆಗಳಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ? ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಹೊಸಬ್ರಿಗೆ ಅವಕಾಶಗಳೇ ಸಿಗಲ್ಲ. ಆಕ್ಚುಲಿ ಎಲ್ಲೋ ಸಿಕ್ಕರು ಎಲ್ಲಿ ಸಿಗುತ್ತೆ ಅಂದ್ರೆ ಒಂದು ಹೀರೋ ಪಕ್ಕದಲ್ಲೇ ಸಿಗುತ್ತೋ, ಇನ್ನೆಲ್ಲೋ ಹೀರೋ ಜೊತೆಲಿ ಓಡಾಡುವಂಥದ್ದೇನೋ ಸಿಗುತ್ತೆ.